ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಭಾಗೇಶ್ ಕನ್ನಡಿಗ. ನಾನು ಇವತ್ತು VRL ಬಸ್ದ ಒಂದು ವಿಡಿಯೋ. ನಮಸ್ತೆ ರೀ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಅಂತೇಳಿ. ಸರ್, ನಿಮ್ಮ ಊರು? ನಮ್ಮೂರು ಬಾಗಲಕೋಟೆ. ಹಾಂ. ತಾಲೂಕು? ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಸರ್, ರೂಟ್ ಏನು ಸರ್ ಇದು ಬಸ್ಸಿಂದು? ಇದು ಅಫ್ಜಲ್ಪುರ್ ಬೆಂಗಳೂರು ಓಡಿಸ್ತಾರೆ. ಸರ್, ಟೈಮಿಂಗು? ಟೈಮಿಂಗ್ ಇಲ್ಲಿ ಅಫ್ಜಲ್ಪುರ್ 6 ಗಂಟೆ ಬಿಡುತ್ತೆ. ಹಾಂ ಸರ್. ಬೆಂಗಳೂರು ಆನಂದರಾವ್ ಸರ್ಕಲ್ 7 ಗಂಟೆ 15 ನಿಮಿಷಕ್ಕೆ ಡಿಪಾರ್ಚರ್ ಆಗುತ್ತೆ. ಸರ್, ಎಷ್ಟು ಅವರ್ ಜರ್ನಿ ಇದೆ ಸರ್ ಇದು? ಇದು 13 ವರ್ಷ ಜರ್ನಿ. ಸರ್, ಊಟಕ್ಕೆ ಟೈಮಿಂಗು? ಊಟ ಟೈಮಿಂಗು 10:30 ಹಿಂಗೆ ಹೋಗುತ್ತೆ ಗಾಡಿ. ಹಾಂ ಸರ್. ಪಕ್ವಾನ್ ಹೋಟೆಲ್. ಹಾಂ ಸರ್. ಸರ್, ರೂಟ್ ಬಗ್ಗೆ ಮಾಹಿತಿ ಚೆನ್ನಾಗಿದೆ. ಅಂದ್ರೆ ಯಾವ ರೂಟು, ಏನು ಸುದ್ದಿ, ಟೈಮಿಂಗ್ಸು ಇದಾವೆ. ಸುಮಾರು ಒಂದಿಷ್ಟು ಕಂಪ್ನಿಯಲ್ಲಿ ಸುಮಾರು ರೂಟ್ಸ್ ಇದಾವೆ. ಹಾಂ ಸರ್. ಬೆಂಗಳೂರು ಬನಾಟ್ ಇದೆ, ಬೆಂಗಳೂರು ಜಮಖಂಡಿ ಇದೆ, ಬೆಂಗಳೂರು ತೇರದಾಳ್ ಇದೆ, ಬೆಂಗಳೂರು ಬಾಗಲಕೋಟೆ ಒಂದು 7-8 ಗಾಡಿ ಓಡ್ತವೆ. ಸರ್, ಅತಿ ದೊಡ್ಡ ರೂಟ್ ಯಾವ್ದು ಸರ್ ನಿಮ್ಮ ವಿಜಯನಗರ ಟ್ರಾವೆಲ್ಸ್ ಅಲ್ಲಿ? ಅತಿ ದೊಡ್ಡ ರೂಟ್ ಅಂದ್ರೆ ಬೆಂಗಳೂರು ಟು ಅಹಮದಾಬಾದ್ ಇದೆ, ಬೆಂಗಳೂರು ಟು ಇಂದೂರ್ ಇದೆ, ಮತ್ತೆ ಪುನಃ ನಾಗ್ಪುರ್ ಇದೆ, ಮುಂಬೈ ನಾಗ್ಪುರ್ ಇದೆ. ಸರ್, ಧರ್ಮಸ್ಥಳ ರೂಟ್ ಇದೆ ಎಲ್ಲ ನಿಮ್ಮ ಹತ್ರ? ಇದೆ ಅಲ್ಲ, ಗುಲ್ಬರ್ಗ ಧರ್ಮಸ್ಥಳ ಇದೆ. ಹಾಂ ಸರ್. ಸರ್, ಇನ್ನೊಂದು ನ್ಯೂ ರೂಟ್ ಆಗೈತಲ್ಲ ಸರ್ ನಿಮ್ಮದು, ಬೆಂಗಳೂರು ಟು ಜೋಧಾಪುರ ಏನೋ ಅಂತ? ಅದು ಇದೆ, ಜೋಧ್ಪುರ್. ಸರ್, ಎಷ್ಟು ಅವರ್ ಜರ್ನಿ ಸರ್ ಅದು? ಅದು ಸುಮಾರು ಒಂದು 23 ವರ್ಷ 24 ವರ್ಷ ಜರ್ನಿ ಇದೆ. ಸರ್, ನಿಮ್ಮದು ಬೆಸ್ಟ್ ಯಾವ ರೂಟ್ ಹೋಗ್ತಿದ್ರಿ ಇಷ್ಟು ದಿನ ನೀವು? ನಾವು ಪೈಲ ಎಲ್ಲ ಬೆಂಗಳೂರು ಟು ಸಾಂಗ್ಲಿ ಮಾಡಿದ್ದೀನಿ, ಬೆಂಗಳೂರು ಟು ಮಣಿಪಾಲ್ ಮಾಡಿದ್ದೀನಿ. ಹಾಂ ಸರ್. ಬೆಂಗಳೂರು ಟು ಮತ್ತೆ ಔರಂಗಾಬಾದ್ ಮಾಡಿದ್ದೀನಿ. ಹಾಂ ಸರ್. ಬೆಂಗಳೂರು ಟು ಔರಂಗಾಬಾದ್. ಸರ್, ನಿಮ್ಗೆ ಯಾವುದೋ ರೂಟ್ ಚೆನ್ನಾಗಿದೆ? ಎಲ್ಲ ರೂಟ್ ಚೆನ್ನಾಗಿದೆ. ಡ್ರೈವರ್ ಅಂದಮೇಲೆ ಎಲ್ಲ ರೂಟಿಗೆ ಹೊಂದ್ಕೊಂತ. ಹಂಗಲ್ಲ ಸರ್, ಕರ್ನಾಟಕ ಸರಿಯಾಗಿದೆ, ನಿಮ್ಮ ಮಹಾರಾಷ್ಟ್ರ ಸರಿಯಾಗಿದೆ, ಆಂಧ್ರ ಸರಿಯಾಗಿದೆಯಾ, ಏನು ಗಾರ್ಡ್ ಸೆಕ್ಷನ್ ಸರಿಯಾಗಿದೆಯಾ? ನಮಗೆ ಆ ಡ್ರೈವರ್ಗಳಿಗೆ ಎಲ್ಲ ರೂಟಲ್ಲಿ ಡ್ಯೂಟಿ ಮಾಡೋ ಅಭ್ಯಾಸ. ಯಾವ ಡ್ರೈವರ್ ಆದ್ಮೇಲೆ ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಸರ್, ಮುಂದೆ ಈ ಫ್ಯೂಚರ್ ಬರ್ರಿ ಏನು ಮಾಹಿತಿ ಕೊಡ್ತೀರಿ ನೀವು? ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿ ಸಾಲಿ ಕಲೀರಿ. ಹಾಂ ಸರ್. ಮತ್ತೆ ಡ್ರೈವಿಂಗ್ ಫೀಲ್ಡ್ ಮಾಡ್ಬೇಕಂದ್ರೆ ಒಂದು ಮನೇಲಿ ಕಷ್ಟ ಅಂತ ಇರ್ತವೆ. ಹಾಂ ಸರ್. ಅವರಿಗೆ ಒಬ್ಬರು ಸಾಲಿ ಕಲ್ತರು ಗೌರ್ಮೆಂಟ್ಲಿಂದ ನೌಕರಿ ಸಿಗ್ತಾರಲ್ಲ, ಹಾಂ ಸರ್, ಅವ್ರು ಅನಿವಾರ್ಯವಾಗಿ ಮನೆ ನಡೆಸ್ಲಿಕ್ಕೆ ಅಂತೇಳಿ ಡ್ರೈವಿಂಗ್ ಫೀಲ್ಡ್ ಬರ್ತಾರೆ. ಹಾಂ ಸರ್. ಬನ್ನಿ ಮಾಡಿ, ಡ್ರೈವಿಂಗ್ ಫೀಲ್ಡ್ ಮಾಡಿ. ಆದ್ರೆ ಕೇರ್ಫುಲ್ ಆಗಿ ಗಾಡಿ ಓಡಿಸಿ. ಯಾರಿಗೂ ಚಮ್ಮಕ್ ಕೊಡಕ್ ಹೋಗ್ಬಿಡ್ರಿ ರೋಡ್ ಮೇಲೆ. ಅವ್ರು ಹೋಗ್ತಾರ, ಅವ್ರ ಪಾಡಿ ಹೋಗ್ಲಿ. ಒಟ್ಟ ಡ್ರೈವರ್ ಮುನ್ನೆಚ್ಚರಿಕೆಯಾಗಿ ಡ್ರೈವಿಂಗ್ ಡ್ಯೂಟಿ ಮಾಡಿ. ಸರ್, ನೈಟ್ ಡ್ಯೂಟಿ ಹೆಂಗಿದೆ ನಿಮ್ದು? ಡ್ರೈವಿಂಗ್ ಡ್ಯೂಟಿ ಅನ್ನಕ್ಕೆ ಕ್ಯಾಮ್ರಾ ಇದೆ, ಕಂಪ್ನಿಯಿಂದ ಸ್ಪೆಷಾಲಿಟಿ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತೇವೆ. ಹಾಂ ಸರ್. ಮತ್ತು ಕಂಪ್ನಿಯಿಂದ ಚೆನ್ನಾಗಿ ನೋಡ್ಕೊತಾರೆ. ಹಂಗೇನಿಲ್ಲ, ಡ್ರೈವಿಂಗ್ ಡ್ಯೂಟಿ ನೈಟ್ ಡ್ಯೂಟಿ ಚೆನ್ನಾಗಿ ಮಾಡ್ತೇವೆ. ಸರ್, ಇದ್ರ ಪ್ರೈಸ್ ಎಷ್ಟು ಸರ್ ಬೆಂಗಳೂರಿಂದ ಅಫ್ಜಲ್ಪುರ್ಗೆ? ಅದು ವೇರಿಯೇಷನ್ ಆಗಿರ್ತೈತೆ. ಒಂದು ಟೈಮಿಂಗ್ ಟು ಟೈಮಿಂಗ್ ರೇಟ್ ಚೇಂಜ್ ಆಗಿರ್ತೈತೆ. ಒಂದೊಂದ್ಸತಿ ರೇಟ್ ಜಾಸ್ತಿ ಆಗಿರ್ತೈತೆ. ಸಂಡೇ ಸ್ಯಾಟರ್ಡೆ ಸ್ಪೆಷಲ್ ಏನು ಸರ್ ಇದು ಅಮೌಂಟು? ಹಾಗೇನಿಲ್ಲ, ಒಂದೊಂದು ಟೈಮಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಸರ್, ನಿಮ್ಮ ಈ ಟ್ರಾವೆಲ್ಸಲ್ಲಿ ಎಷ್ಟು ಬಸ್ಗಳಿದೆ ಸರ್? ಸುಮಾರು ಒಂದು 552 ಇದೆ. ಒಟ್ಟು ಲಾರಿ ಆಯಿತು, ಬಸ್ ಆಯಿತು? ಓನ್ಲಿ ಬಸ್ ಅಷ್ಟೇ. ಹಾಂ ಸರ್. ನ್ಯೂ ಬಸ್ ಎಷ್ಟು ಬಂದಿದೆ ಸರ್ ಈಗ? ಇವಾಗ ಸುಮಾರು ಒಂದು 200 ಬಸ್ ಬಂದಿದ್ದಾವೆ. ಇನ್ನ 100 ಬಸ್ ಬರ್ಬೇಕು. ನಿಮ್ಮ ಫ್ಯಾಮ್ಲಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಈ ವಿಡಿಯೋದಲ್ಲಿ? ಹಂಗೇನಿಲ್ಲ, ಈ ಕಂಪ್ನಿ ಬಂದಾಗಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿ ನಡೆದಿದೆ. ಸರ್, ಮ್ಯಾರೇಜ್ ಆಗಿದೆ ನಿಮ್ಮದು? ಇಲ್ಲ, ಸಿಂಗಲ್. ಮುಂದೆ ಹೆಂಗೆ ಸರ್? ಮುಂದಿನ ನೋಡ್ತಾ ಇದ್ದೀರಾ ಏನೋ? ಇಲ್ಲ, ನೋಡ್ತಾ ಇದೀವಿ, ಸಿಗ್ತಾ ಇಲ್ಲ. ಹಾಂ ಸರ್. ಸಿಕ್ಕರೆ ಮ್ಯಾರೇಜ್ ಮಾಡಿ. ನಿಮ್ದು ಏನಾಗಿದೆ ಸರ್? ಕಾಲೇಜು, ಸ್ಕೂಲು? ನಮ್ದು ITI ಆಗಿದೆ. ಹಾಂ ಸರ್. ಮುಂದೆ ಏನಿದೆ ಸರ್? ಮತ್ತೆ ಯಾರೇ ಡ್ರೀಮ್ ಇದೆಯಾ ಸರ್ ನಿಮ್ದು? ವಿಜಯನಗರ ಟ್ರಾವೆಲ್ಸ್ ಮಾಡ್ತೀರಾ, ಮತ್ತು ಬೇರೆ ಯಾವ್ದಾದ್ರು ನೋಡ್ತೀರಾ ಡ್ಯೂಟಿ? ಇಲ್ಲ, ಇದೊಂದೇ ಕಂಪ್ನಿಯಲ್ಲಿ. ಮತ್ತು ನಿಮ್ಗೆ ಯಾವ ಡ್ರೀಮ್ಸು? KSRTCಯಲ್ಲಿ, NW KSRTCಯಲ್ಲಿ? KSRTCಗಿಂತ ಜಾಸ್ತಿನೇ ಇಲ್ಲಿ ಬೆನಿಫಿಟ್ಸ್ ಇದೆ. ಹಾಂ ಸರ್. ಸರ್, ನಿಮ್ಗೆ ಇದ್ರ ಹ್ಯಾಂಗೆ ಸರ್ ಇದು ರೂಟ ಅಮೌಂಟ್? ಕಿಲೋಮೀಟ್ರ್ ಇದೆಯಾ ನಿಮಗೆ? ಸರ್, ಹ್ಯಾಂಗೆ ಕಿಲೋಮೀಟ್ರು? ₹1.40 ಇದೆ ಸರ್. ಇದು ಮಹಾರಾಷ್ಟ್ರ? ಮಹಾರಾಷ್ಟ್ರ ₹1.70 ಇದೆ. ಇದು ಮತ್ತೀಗ ಹೊಸದಾಗಿ ಒಂದು ಕಂಪ್ನಿ ಒಂದು ಬೆನಿಫಿಟ್ಸ್ ಕೊಟ್ಟಿದೆ. ಹಾಂ ಸರ್. ಅಟೆಂಡೆನ್ಸ್ ಇನ್ಸ್ಟಿಟ್ಯೂಟ್ ಅಂತ ಕೊಡ್ತಾ ಇದ್ದಾರೆ. 20 ದಿವಸ ಡ್ಯೂಟಿ ಕರೆಕ್ಟ್ ಆದರೆ 20% ಜಾಸ್ತಿ ಕೊಡ್ತಾ ಇದ್ದಾರೆ. ಸರ್, ನಿಮ್ಗೆ ಏನಾರ ಅಪಘಾತ ಅಂತಲ್ಲಿ ಏನಾದ್ರೆ ನಿಮ್ಮದು ಕಂಪ್ನಿಯಿಂದ ಏನು ಸಹಾಯ ಇದೆಯಾ? ಹಾಂ, ಇದೆ, ಬೆನಿಫಿಟ್ ಇದೆ. ಸರ್, ಏನಿದೆ ಅಮೌಂಟು? 25 lakhs 25 ಇನ್ಶೂರೆನ್ಸ್ ಇರುತ್ತೆ ಡ್ರೈವರ್ಗೆ ಅಂತ. ನಿಮ್ಮ ಕೆರಿಯರ್ ಹೆಂಗಿದೆ ಸರ್? ಎಲ್ಲಾರೇ ನಿಮ್ಮದು ಕೈಯಾದ ಘಟನೆ, ಆಕ್ಸಿಡೆಂಟು ಅಂಥದ್ದೇನಿಲ್ಲ. ಹಾಂ ಸರ್. ತುಂಬ ಕೇರ್ಫುಲ್ ಆಗಿ ಗಾಡಿ ಓಡಿಸ್ತೇವೆ. ಹಾಂ ಸರ್. ನಿಮ್ಮದು ಲವ್ ಫೇಲ್ಯೂರ್ ಆಗಿದೆ ಇಲ್ಲ? ಹಂಗೇನಿಲ್ಲ. ಹಾಂ, ಸ್ಕೂಲಲ್ಲಿ, ಕಾಲೇಜಲ್ಲಿ? ನಾವು ಯಾರನ್ನೂ ಲವ್ ಮಾಡಿಲ್ಲ. ಇವಾಗ ಜಸ್ಟ್ ಒಂದು ನಡೆದಿದೆ. ಹಾಂ ಸರ್. ಚೆನ್ನಾಗಿದೆ. ಸರ್, ನಿಮ್ಮ ಏಜ್ ಎಷ್ಟು? ನಮ್ಮ ಏಜ್ ಇವಾಗ 29. ಸರ್, 29 ಅಂದರೆ ನಿಮ್ಮದು ಮ್ಯಾರೇಜ್ ಆಗೋ ಏಜ್ ಇದು ಇನ್ನೂ ಯಾಕಾಗಿಲ್ಲ?
ಸಿಗ್ತಾ ಇಲ್ಲ ಇವಾಗಿನ ಜನರೇಷನ್ ಎಲ್ಲ ನೌಕರಿ 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 ಅಂತಾರೆ, ಗೌರ್ಮೆಂಟ್ ನೌಕರಿ ಅಂತಾರೆ. ಪ್ರತಿಯೊಬ್ಬರಿಗೆ ಗೌರ್ಮೆಂಟ್ ಏನು ಬರೆದು ಕೊಟ್ಟಿರ್ತಾರೆ ನೌಕರಿ ಕೊಡ್ತೇನೆ ಅಂತ ಹೇಳಿ. ಸರ್ ನಿಮ್ಮ ಡ್ರೈವರ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು? ಟ್ರಾವೆಲ್ಸ್ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂತಾರ ನಮ್ಮನ್ನ. ಸರ್ ಮತ್ತೆ ನಿಮ್ಮ ಸರ್ ಈ ಫೀಲ್ಡಿಗೆ ಬರಬೇಕಾದ್ರೆ ನಿಮ್ಮದು ಟ್ರಾವೆಲ್ಸಲ್ಲಿ ಏನೋ ರೂಲ್ಸ್ ಇದೆಯಾ? ರೂಲ್ಸ್ ಏನಿಲ್ಲ, ಎಜುಕೇಷನು ಕನ್ನಡ ಸ್ವಲ್ಪ ಇಂಗ್ಲೀಷ್ ಓದಕ್ಕೆ ಬಂದರೆ ಸಾಕು. ಸರ್ ಲೈಸೆನ್ಸ್ ಬಗ್ಗೆ ಮಾಹಿತಿ? ಲೈಸೆನ್ಸು ಒಂದು ರಿನ್ಯೂವಲ್ ಆಗಿರ್ಬೇಕು. ಸರ್ ಹೆವಿನಾ ಲೈಟಾ? ಹೆವಿ ಬೇಡ್ಸು. ಎಷ್ಟು ವರ್ಷ ಸರ್ ಅದು ಮಿನಿಮಮ್ ರಿನ್ಯೂವಲ್ ಆಗಲಿಕ್ಕೆ? ಇವಾಗಿಂದ ಗೌರ್ಮೆಂಟ್ 5 ವರ್ಷ ಮಾಡಿದೆ, ಪೈಲ 3 ವರ್ಷಕ್ಕೆ ರಿನ್ಯೂವಲ್ ಆಗ್ತಿತ್ತು. ಸರ್ ಇದು ಟ್ರಯಲ್ ಎಲ್ಲಿ ಕೊಡ್ತಾರೆ ನಿಮ್ಮದು? ಬೆಂಗಳೂರಲ್ಲಿ, ಹುಬ್ಳಿ, ಬಾಗಲಕೋಟೆ? ಬಿಜಾಪುರ ತೊಗೊಂತಾರೆ, ಹುಬ್ಳಿ ತೊಗೊಂತಾರೆ, ಬೆಂಗಳೂರು ತೊಗೊಂತಾರೆ. ಸರ್ ಎಷ್ಟು ತಿಂಗಳು ಇರುತ್ತೆ? ಏನು ಒಂದು ವಾರ ಇರುತ್ತಾ? 1 ವಾರ, 3 ನೈಟ್ ಟ್ರೈಲು, 3 ಡೇ ಇದು ಟ್ಯೂಷನ್ ಇರುತ್ತೆ. ಅದು ಏನು ಹೇಳ್ತಾರೆ ಸರ್ ಅದ್ರ ಟ್ಯೂಷನಲ್ಲಿ? ಇದೇ ಡ್ರೈವಿಂಗ್ ಈ ಥರ ಮಾಡಬೇಕು ಮತ್ತು ಈ ಥರ ಓಡಿಸ್ಬೇಕು ಗಾಡಿ ಇಂಥ ಸಿಚುವೇಶನಲ್ಲಿ ಅಂತ ಹೇಳ್ಕೊಡ್ತಾರೆ. ಸರ್ ಅದು ಟ್ರೈನಿಂಗ್ನಲ್ಲಿ ಊಟ ನಿಮ್ಮ ಕಡೆ ಇರ್ತಾ ಏನು ನಮ್ಮ ಕಡೆ ನಾವೇ ಖರ್ಚು ಮಾಡ್ಕೋಬೇಕು. ಆದರೆ ಡೈಲಿ 400 ರೂಪೀಸ್ ಹಾಕಿ ಕೊಡ್ತಾರೆ.